ಚಿತ್ರ ಸಿಪಾಯಿರಾವ್. ಹೌದು. ಏನಂದ್ರೆ ಆ ಕಾಲಘಟ್ಟದಲ್ಲೇ ಚಂಬಲ್ ಕಣಿವೆಗೆ ಇವತ್ತು ಚಂಬಲ್ ಕಣಿವೆ, ಅವತ್ತು ಚಂಬಲ್ ಕಣಿವೆ ಅಂತ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳುವಂತ ಕಾಲ. ಯಾಕೆಂದ್ರೆ ಡಕಾಯಿತ ನಿಜವಾಗ್ಲು ಇದ್ದಿದ್ದ ಜಾಗ ಅವತ್ತಲ್ಲಿ ಹೋಗೋಕೆ ಭಯ ಪಡೋರು. ಈ ಸಿನಿಮಾ ಮಾಡೋದ್ರಲ್ಲಿ ಸಹಜವಾಗಿ ಯಾರು ಹೋಗ್ತಾ ಇರಲಿಲ್ಲ ಅಲ್ಲಿ. ವಿಧಿಯಿಂದ ಹಾದು ಹೋಗ್ಬೇಕು, ಭೌಗೋಳಿಕವಾಗಿ ಹಾದು ಹೋಗ್ಬೇಕು ಅನ್ನೋದು ಮಾತ್ರ ಇದ್ದಿದ್ದು. ಅದಕ್ಕೂ ಭಯ ಪಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅಲ್ಲಿ ಚಿತ್ರೀಕರಣ ಮಾಡಿದ ಚಿತ್ರ ಅಂದ್ರೆ ಸಿಪಾಯಿರಾವ್. ಹೌದು. ಈ ಸಿನಿಮಾ ಈ ಸಿನಿಮಾ ಮೊದಲನೇದಾಗಿ ನಾನು ಏನು ಹೇಳ್ತೀನಿ ಅಂದರೆ, ಇದು ಎನ್ ಪಂಕಜ ಅಂತ ಬರಲೇ ಇನ್ನಿಯ ಮನೆ ಅಂತ ಕಾದಂಬರಿ ಆಧಾರಿತ ಅಂತಾರೆ. ಆಧಾರಿತ ಅಂದರೆ ತಪ್ಪಾಗುತ್ತೆ, ಸ್ಫೂರ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಆ ಕಥೆಯನ್ನು ಬದಲಾಯಿಸ್ಕೊಂಡಿದ್ದಾರೆ. ಯಾಕಂದರೆ ಕಥೆ ಮೊದಲ ಭಾಗದಲ್ಲಿ ಗಂಡ ಹೆಂಡತಿಯ ವಜ್ರಮಶಿ ಸಿಕ್ಕಾಕೊಂಡು ಹೆದರ್ಕೊಳ್ತಾ ಇರ್ತಾನೆ. ಹೊರ ಪ್ರಪಂಚ ಬರೋಕ್ಕಾಗ್ತಾ ಇರಲಿಲ್ಲ. ಇದರಿಂದ ಬೇಜಾರಾಗಿ ಅವ್ನು ಮನೆ ಬಿಟ್ಟು ಡಕಾಯಿತಾಗಿರ್ತಾನೆ. ಇದನ್ನು ಜನ ಮೆಚ್ಚಲ್ಲ. ಅಭಿಮಾನಿಗಳು ರಾಜಕುಮಾರ್ ಹೆಂಡತಿಗೆ ಎದುರ್ತಾರೆ ಅಂದರೆ ಜನ ಒಪ್ಪಲ್ಲ. ಹೀಗಾಗಿ ನಿರ್ದೇಶಕರು ಪಂಕಜ ಹತ್ರ ಹೋಗಿ ಕತೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಾಗ, ಏನು ಮಾಡ್ತೀರ ಅಂದಾಗ, ಏನು ಯೋಚನೆ ಮಾಡಿ ಒಬ್ಬ ದೇಶ ಪ್ರೇಮಿ, ಒಬ್ಬ ಯೋಧನಾಗಿ ಮಾಡ್ತೀವಿ ಅಂತೇಳಿ ಸಿಪಾಯಿ ಪಾತ್ರನ ಸೃಷ್ಟಿ ಮಾಡ್ತಾರೆ. ಅವನು ಯುದ್ಧದಲ್ಲಿ ಗೆದ್ದು ಮಹಾವೀರ ಚಕ್ರನ ಪಡ್ಕೊಂಡು ಊರಿಗೆ ಬರೋ ಥರ ತೋರಿಸ್ತಾರೆ. ಈ ಒಂದು ವಿಚಾರ ಸರ್, ಅಣ್ಣವರು ಸಿಪಾಯಿ ಮಿಲಿಟರಿ ಪಾತ್ರ ಮಾಡಿದಾರಲ್ಲ, ಇದು ಬಿಟ್ಟು ಬೇರೆ ಯಾವ ಚಿತ್ರದಲ್ಲಿ ಅವರು ಸಿಪಾಯಿ ವೇಷ ಹಾಕಿದ್ದಾರೆ, ಮಾಡಿಲ್ಲ. ದೇವರ ಕೊಟ್ಟ ತಂಗಿನಲ್ಲಿ ತಾಯಿ ಸಾಯ್ತಾ ಇರ್ತಾಳೆ, ಮಗ ಯುದ್ಧದಲ್ಲಿ ಸತ್ತೋಗಿರ್ತಾನೆ. ಯುದ್ಧದಿಂದ ಮಗ ಬಂದ ಅಂತ ಹೇಳ್ಬೇಕಾದ್ರೆ ತಾಯಿ ಕೂಡಲಿ ಮುಟ್ಟಿ ನೋಡ್ತಾರಲ್ಲ, ಅದಕ್ಕೋಸ್ಕರ ಯೋಧನ ವೇಷ ಹಾಕೊಂಡು ಬರ್ತಾರೆ. ಅದು ಬರೋದಕ್ಕೆ ತಾಯಿ ಪಾತ್ರ ಮಾಡಿರೋದು ಇದೊಂದೇ ಸಿನಿಮಾ, ಬೇಕು ಅಂತ ಮಾಡಿಸಿದ್ದು. ಅಂದ್ರೆ ಅದು ಪ್ರಥಮ. ಆ ನಂತರ ವರ್ಣಮಯ ಕಾಲಘಟ್ಟಕ್ಕೆ ಬಂದ್ರೆ ಅದು ಪರಶುರಾಮ. ಬಟ್ ಅವಾಗ ಮೊದಲನೇ ಚಿತ್ರ ಅವರು ಮೊದಲನೇ ಪಾತ್ರ ಅದೇ ಮೊದಲನೇ ಪಾತ್ರ ಸಿಪಾಯಿ ಮಾಡಿ. ಆಮೇಲೆ ಸರ್ ಅದೇ ಕೇಳ್ಪಟ್ಟಿದ್ದೆ, ಹೊಸದಾಗಿ ಚಿತ್ರ ಮಾಡಿದಾಗ ಏನಂದರೆ, ಅವ್ರಿಗೆ ಕತೆ ಬರೆಯುವಾಗ ಏನಾಗುತ್ತೆ, ಇವನು ಡಕಾಯಿತ ಮಾಡಬೇಕಲ್ಲ, ಎಲ್ಲ ಪ್ರಶ್ನೆ ಮಾಡ್ತಾರೆ. ಇವನು ದೇಶಕ್ಕಾಗಿ ಸೇವೆ ಮಾಡ್ಬೋದು, ಇವನು ಡಕಾಯಿತ ಮಾಡಿದ್ರೆ ಹೇಗೆ, ಜನ ಹೋಗ್ತಾರ ಅಂತ ಪ್ರಶ್ನೆ ಬರುತ್ತೆ. ಆಗ ನಿರ್ದೇಶಕರು ಹೇಳ್ತಾರೆ, ಇಲ್ಲ ಒಂದು ಕೆಲಸ ಮಾಡ್ತೀವಿ, ಒಂದು ಡಕಾಯಿತಿ ಗುಂಪು ಹೋಗಿ ಸೇರ್ತಾನೆ, ಅವ್ನು ಡಕಾಯಿತಿ ಮಾಡೋದಿಲ್ಲ, ಸುಮ್ಮನೆ ಗುಂಪಲ್ಲಿ ಇರ್ತಾನೆ. ಯಾಕಂದ್ರೆ ಸೈನಿಕರಾಗಿ ದೇಶಕ್ಕೆ ಸೇವೆ ಮಾಡಿದವನು ಎಲ್ಲಾದರೂ ಡಕಾಯಿತಿ ಮಾಡೋಕ್ಕೆ ಸಾಧ್ಯವ. ಆಮೇಲೆ ಅವನು ನಾಯಕ ಮಾಡಿದಾಗ ಏನು ಮಾಡ್ತಾನೆ, ಅವನು ನಿಮ್ಗೆ ಗೊತ್ತಿರ್ಬೋದು, ಜಯಪ್ರಕಾಶ್ ನಾರಾಯಣ ದೊಡ್ಡ ಈ ಡಕಾಯಿತನ್ನೆಲ್ಲ ಏನು ಮಾಡ್ತಾರೆ, ಅವರಿಗೆ ಮನವೊಲಿಸಿ ಸರ್ಕಾರಕ್ಕೆ ತಂದು ಅವ್ರನ್ನ ಸರೆಂಡರ್ ಮಾಡಿಸಿ ಅವ್ರನ್ನೆಲ್ಲ ಮಾಮೂಲಿ ಜೀವನಕ್ಕೆ ಅಳವಡಿಸಿರ್ತಾರೆ. ಇದು ನಿರ್ದೇಶಕರಿಗೆ ಜ್ಞಾಪಕ ಬರುತ್ತೆ. ಸರಿ, ರಾಜ್ಕುಮಾರ್ನ ಒಂದು ಆದರ್ಶ ಪಾತ್ರದಲ್ಲಿ ಕಾಣಿಸೋಣ ಅಂತ ಅವರೇನು ಮಾಡ್ತಾರೆ, ಡಕಾಯಿತರನ್ನೆಲ್ಲ ಏನು ಮಾಡ್ತಾರೆ, ಕುಶಲಕರ್ಮಿಗಳಂತಾರಲ್ಲ, ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡು ಅವ್ರನ್ನ ಪರಿವರ್ತನೆ ಮಾಡ್ತಾರೆ. ಇದು ಆ ಕಾಲಕ್ಕೆ ಒಂದು ದೇಶ ಪ್ರೇಮ, ಒಂದು ರಾಷ್ಟ್ರೀಯ ಮನೋಭಾವ, ಇದಕ್ಕೆ ತುಂಬ ಒಂದು ಒಳ್ಳೆಯ ಸಬ್ಜೆಕ್ಟ್. ಈ ಸಿಪಾಯಿರಾವ್ ಚಿತ್ರೀಕರಣ ಸಂದರ್ಭದಲ್ಲಿ ಅಂದರೆ ಹಿಂದೆ ಅಲ್ಲಿ ಅವಾಗ ಬಹುಶಃ ಮಂಗಲ್ ಪಾಂಡೆನೋ ಸುಮಾರು ಹೆಸರುಗಳಿತ್ತು, ಕುಖ್ಯಾತಿ. ಈ ಚಿತ್ರೀಕರಣ ಸಂದರ್ಭದಲ್ಲಿ ಕೆಲವರು ಡಕಾಯಿತಿ ಬಿಟ್ಟು ಸಾಧಾರಣ ಜನ ಮಾಡಿರೋರು ಸಹ ಚಿತ್ರೀಕರಣ ನೋಡಿ ಅಣ್ಣವ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವಂತ. ಹೌದು, ಹೇಳ್ತೀವಿ. ಏನಂದರೆ, ಈಗ ಅಲ್ಲಿ ಡಕಾಯಿತಿ ಇದ್ದ ಕಾರಣ ಮಧ್ಯಪ್ರದೇಶ ಪೊಲೀಸರನ್ನ ಸಹಾಯ ಕೇಳಿದರು. ಪೊಲೀಸರನ್ನು ಬಂದು ಚಿತ್ರೀಕರಣದಲ್ಲಿ ನಿಂತಿರೋರು ಸಹಾಯಕ್ಕೆ. ಈ ಸಂದರ್ಭದಲ್ಲಿ ಹಿಂದೆ ಡಕಾಯಿತರಾಗಿದ್ದು JP ಅವರಿಂದ ಪರಿವರ್ತನೆಗೊಂಡಂಥ ಕೆಲವರು ಮಾಮೂಲಿ ಜೀವನ ನಡೆಸ್ತಾ ಇದ್ದವರು ಚಿತ್ರೀಕರಣ ನೋಡೋಕೆ ಕೊಡ್ತಾಯಿದ್ರು. ಬಂದವರು, ಇವರು ರಾಜ್ಕುಮಾರ್ ಎಷ್ಟು ಸುಂದರವಾಗಿದ್ದಾರೆ, ನಾವಿದ್ದ ಕಾಲದಲ್ಲಿ ನಮ್ಮ ನಾಯಕ ಸುಂದರವಾಗಿ ಇರಲಿಲ್ಲ, ಭಾಳ ಕುರೂಪಿ ಆಗಿರ್ತಾ ಇದ್ದ, ಆಯಿತಾ, ಇವ್ರನ್ನೇ ನಾವು ಡಕಾಯಿತ ನಾಯಕ ಅಂದ್ಕೊಂಡು ಅವ್ರು ಕಲ್ಪನೆ ಮಾಡಿಕೊಂಡು ನಮಗಿಂತ ಸುಂದರ ನಾಯಕ ಬೇಕು ಅಂತ ಅಂದ್ಕೊಳ್ತಾ ಇದ್ರು. ಆಮೇಲೆ ಸರ್ ಭಾಳ ಒಂದು ಮಜಾ ಅಂದರೆ, ತುಗ್ದಿಪುರ ಶ್ರೀನಿವಾಸ ಅವ್ರನ್ನ ನಿಜವಾಗ್ಲೂ ಅವ್ರು ಡಕಾಯಿತರೆ ಅವರು ಆವ ಬಾವ ಅವ್ರಿಗೂ ಕೂಗು ಎಲ್ಲ ಕೇಳಿ ಅವ್ರನ್ನೇ ಬನ್ಸೋ ಅಂತ ಪರಿಸ್ಥಿತಿ. ಅದೇನಂದ್ರೆ ನಿರ್ದೇಶಕರು ಹೇಳಿದ್ರು, ಒಂದಿಷ್ಟು ಗಡಿ ತೋರಿಸಿದ್ರೆ ಇಷ್ಟು ಬಿಟ್ಟು ಆಚೆಯಲ್ಲಿ ಹೋಗಬೇಡಿ, ಪೊಲೀಸ್ನವ್ರು ಇದ್ದಾರೆ. ಈ ತುಗ್ದಿಪ ಶ್ರೀನಿವಾಸನವರು ಒಂದು ಏನೋ ಖುಷಿ, ಅಡ್ಡಾಡ್ಕೊಂಬಂದ ಅಂತ ಹೋಗ್ಬಿಟ್ಟಿದ್ದಾರೆ. ಹೋದಾಗ ಈ ಪೊಲೀಸ್ನವ್ರು ಸುತ್ತ ಚಿತ್ರೀಕರಣಕ್ಕೋಸ್ಕರ ಸಹಾಯಕ ಒಂದು ಪೊಲೀಸವ್ರಿಗೆ ತುಗ್ದಿಪ ಶ್ರೀನಿವಾಸ ಅವತ್ತು ಗೊತ್ತಿರಲಿಲ್ಲ. ಅವ್ನು ನಿಜವಾದ ಡಕಾಯಿತ, ಏನೋ ತೊಂದರೆ ಮಾಡೋಕೆ ಬಂದಿದ್ದಾನೆ ಅಂದ್ಬಿಟ್ಟು ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟೊತ್ತಾದರೂ ತುಗ್ದಿಪ ಶ್ರೀನಿವಾಸ ಬರೋದೇ ಇಲ್ಲ. ಅವಾಗ ಅವ್ರು ಹೇಳ್ತಾರೆ, ಪೊಲೀಸ್ನವರು, ನಿಮ್ಮ ಒಬ್ಬ ಡಕಾಯಿತ ನಿಮ್ಮನ್ನೆಲ್ಲ ತೊಂದರೆ ಕೊಡೋಕೆ ಬರ್ತಾ ಇದ್ದವ್ರನ್ನ ನಾವು ಬಂಧಿಸಿ ಒಳಗಿಟ್ಟಿದ್ದೀವಿ ಅಂತ ಹೇಳ್ತಾರೆ. ನೋಡಿದ್ರೆ ತುಗ್ದಿಪ ಶ್ರೀನಿವಾಸ ಆ ಚಿತ್ರತಂಡದವ್ರನ್ನ ಹೋಗಿ ಅವ್ರಿಗೆ ಮನವೊಲಿಸಿ ಅವ್ರನ್ನ ಬಿಡಿಸ್ಕೊಂಡ್ಬರ್ತಾರೆ. ಆಮೇಲೆ ಹೇಳ್ತಾರೆ, ದಯವಿಟ್ಟು ನೀನು ಹೋಗಬೇಡಿಪ್ಪ, ತುಂಬ ಕಷ್ಟ ಇದೆ, ನೀನು ನೋಡೋದು ನಿಜವಾಗ್ಲೂ ಡಕಾಯಿತರನ್ನೇ ಇದೆ, ಹಾವ ಭಾವ ಎಲ್ಲ ಅಂದ್ಬಿಟ್ಟು ಬಿಡಿಸ್ಕೊಂಡ್ಬರ್ತಾರೆ.
ಅಂದರೆ ಆ ಚಿತ್ರೀಕರಣ ನೀವು ನೋಡ್ತೀರ, ಈಗ ಶೋಲೆ ಅಂತ ಪಿಕ್ಚರ್ ಬಂದಿದ್ದು ನಿಮ್ಗೆ ಗೊತ್ತಿಲ್ಲ. ಹೌದೌದು. ಅದೇ ಥರ ಇಲ್ಲೊಂದು ಸೆಟ್ ಹಾಕ್ಕೊಂಡ ರಾಮನಗರದ ಹತ್ರ ಬೇಡ, ಯಾಕಂದ್ರೆ ರಾಜ್ಕುಮಾರ್ ಅಂತ ನಟನ ಕರ್ಕೊಂಡೋಗಿ ರಿಸ್ಕ್ ತೊಗೊಳೋದು ಕಷ್ಟ, ಅವ್ರು ಏನಾದರೂ ಆಗ್ಬಿಟ್ರೆ ಕಷ್ಟ ಆಗ್ಬಿಟ್ರೆ ಎಲ್ಲ ಹೇಳಿದ್ರು. ವಯ್ಯಸ್ವಾಮಿ ಇಲ್ಲ ಬೇಕೇ ಬೇಕು ಅಂತೇಳಿ 40ಕ್ಕೂ ಹೆಚ್ಚು ಜನ ತಂಡ ಭಾರತಮಾನ ಹೋಗಿರ್ತಾರೆ. ಹೋಗಿ ಆ ಚಿತ್ರತಂಡ ಪೂರ್ತಿ ಚಿತ್ರೀಕರಣ ಮುಗಿಸ್ಕೊಂಡ್ಬಂದು ನಿಮ್ಮೊಂದು ಫೋಟೋ ಕಳಿಸಿದ್ದೀನಿ. ಚಿತ್ರೀಕರಣ ಮುಗಿದಿದ್ದಿನ ಎಷ್ಟು ಜನ ಇದ್ದಾರೆ ನೋಡಿ ಆ ಫೋಟೋದಲ್ಲಿ. ಸಂಭ್ರಮಕ್ಕೆ ಒಂದು ಫೋಟೋ ತೆಗೆಸ್ಕೊಂಡಿದ್ದಾರೆ, ಗ್ರೂಪ್ ಫೋಟೋ. ಸರ್, ನಮ್ಮ ರಾಜ್ಯಚರಿತ್ರೆ ಕಾರ್ಯಕ್ರಮದಲ್ಲಿ ಮಹತ್ತರವಾದ ವಿಚಾರವನ್ನು ಹೇಳಿದ್ದೀರಾ, ಭಾಳ ಸಂತೋಷ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ನಮ್ಮ ಅಣ್ಣವರ ಅಭಿಮಾನಿಗಳಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ರಾನ್ಯೂಸ್ ಬಗ್ಗೆ? ನಾನು ಹೇಳ್ತಾ ಇದ್ದೀನಿ, ಈ ಕೆಲಸ ಮಾಡೋದು ತುಂಬ ಕಷ್ಟವಾದ ಕೆಲಸ. ನಾವು ಮಾತಾಡೋದಕ್ಕಿಂತ ಹೆಚ್ಚಿನ ಕಷ್ಟದ ಕೆಲಸ. ಪಾಪ ಅಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ನನಗೆ ತಿಳಿದಂಗೆ ಒಂದೊಂದು 10 ನಿಮಿಷದ ಕೆಲಸಕ್ಕೆ 6-7 ಗಂಟೆಗಳ ಶ್ರಮ ಇರುತ್ತೆ. ದಯವಿಟ್ಟು ನೀವೊಂದು 10 ನಿಮಿಷ ಬಿಡುವು ಮಾಡಿಕೊಂಡು ರಾಜ್ಕುಮಾರ್ ಬಗ್ಗೆ ತಿಳ್ಕೊಳ್ಳಿ, 10 ಜನಕ್ಕೆ ತಿಳಿಸಿ. ರಾಜ್ಕುಮಾರ್ ಅಭಿಮಾನಿಗಳಿಂದ ಹೆಚ್ಚಿನ ಸಂಖ್ಯೆಲಾಗಲಿ, ಈ ನ್ಯೂಸ್ ಅದಕ್ಕೆ ಹೆಚ್ಚಿನ ಸದಸ್ಯರಾಗಲಿ. ಇದನ್ನು ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಚಾನಲ್ ಮಾಡೋಣ ಅಂತ ಆಸೆ ಪಡ್ತೀನಿ. ಧನ್ಯವಾದಗಳು. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.